ಒಳ್ಳೆ ರುಚಿಯಾಗಿರುವಂತಹ ಪನ್ನೀರ್ ಕರಿ ಇವತ್ತಿನ ರೆಸಿಪಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಂತಹ ಈ ರೆಸಿಪಿ ಚಪಾತಿ, ದೋಸೆ, ಅನ್ನಕ್ಕಂತೂ ತುಂಬ ರುಚಿಯಾಗಿರ್ತದೆ. ಅಷ್ಟೇ ಅಲ್ಲ, ಪಕ್ಕನೆ ಮಾಡಬಹುದಾಗಿದೆ. ಸರಿ, ಹಾಗಾದರೆ ಇದಕ್ಕೆ ಏನೇನು ಸಾಮಗ್ರಿ ಬೇಕೆಂದು ನೋಡುವ. ಒಂದು 15 ಬಾದಾಮಿ, ಒಂದು 10 ಗೇರು ಬೀಜ, ದೊಡ್ಡ ತುಂಡು ಶುಂಠಿ, ಕಾಯಿಮೆಣಸು, ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, 1 ಟೀ ಚಮಚದಷ್ಟು ಕರಿಮೆಣಸು, 1 ಟೀ ಚಮಚದಷ್ಟು ಕೊತ್ತಂಬರಿ ಬೀಜ, ಹಸಿ ಕೊತ್ತಂಬರಿ ಬೀಜ ನಾನು ಫ್ರೈ ಮಾಡಲಿಲ್ಲ, ಮತ್ತೊಂದು ಅರ್ಧ ಟೀ ಸ್ಪೂನ್ನಷ್ಟು ಅರಸಿನ ಹುಡಿ, ಒಂದೇ ಒಂದು ಬ್ಯಾಡಗೆ ಮೆಣಸನ್ನು ಹಾಕಿದ್ದೇನೆ. ಇದು ತುಂಬ ಖಾರ ಸಹ ಮಾಡೋದಿಲ್ಲ, ಬೇಕಿದ್ದರೆ ಹಾಕ್ಕೊಳ್ಬಹುದು ಜಾಸ್ತಿ ಮೆಣಸು. ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಫ್ರೆಶ್ ಕರ್ಡ್ ಹಾಕಿದ್ದೇನೆ, ಮತ್ತು ಡ್ರೈ ಫ್ರೂಟ್ಸ್, ಮತ್ತು ಒಂದು ಈರುಳ್ಳಿಯನ್ನು, ಮಧ್ಯಮ ಗಾತ್ರದ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ನುಣ್ಣಗೆ ರುಬ್ಬಿದ್ದೇನೆ ನೋಡಿ. ಇದನ್ನು ಒಂದು 200 ಗ್ರಾಮ್ನಷ್ಟು ಪನ್ನೀರ್, ನಾನು ನಂದಿನಿ ಪನ್ನೀರ್ ತೆಗೆದುಕೊಂಡಿದ್ದೇನೆ. ಇದನ್ನು ನೋಡಿ ಸಣ್ಣದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದೇನೆ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ, ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಸಹ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಸಾಕು. ನಂತರ ಅರಸಿನ ಪುಡಿ, ಉಪ್ಪು, ಇದಿಷ್ಟನ್ನು ಹಾಕಿ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ, 1 ಟೀ ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಇದಕ್ಕೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ನೋಡಿ ಇಲ್ಲಿ ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ನಾವೀಗ ಮೆಣಸಿನ ಪುಡಿ ಹಾಕಿದ ಪನ್ನೀರನ್ನೀಗ ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ, ಜಾಸ್ತಿ ಬೇಡ, ಜಾಸ್ತಿ ಫ್ರೈ ಮಾಡಿದಷ್ಟು ಖಡಕ್ ಆಗ್ತದೆ. ಸ್ವಲ್ಪ ಫ್ರೈ ಆದರೆ ಸಾಕಿದು. ಬೆಳಗ್ಗೆ ಗಡಿಬಿಡಿಯ ಟೈಮಲ್ಲಿ ಇಂಥ ಸುಲಭದ ಒಂದು ರೆಸಿಪಿಯನ್ನು ಮಾಡಬಹುದು, ತುಂಬ ಈಸಿ ಇದು. ಹಾಗಾಗಿ ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಇದು ಫ್ರೈ ಆಗಿದೆ ಸ್ವಲ್ಪ. ನಾನೀಗ ಒಂದು ಪ್ಲೇಟಿಗೆ ಇದನ್ನು ತೆಗೆದು ಇಡ್ತೇನೆ. ಇನ್ನು ಅದೇ ಎಣ್ಣೆಯಲ್ಲಿ ನಾವು ಬೇರೆ ಎಲ್ಲ ಸಾಮಗ್ರಿ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಪನ್ನೀರ್ ನೋಡಿ ಫ್ರೈ ಆಯಿತು. 1 ಟೇಬಲ್ ಸ್ಪೂನ್ನಷ್ಟು ಬಟರ್, ಇದು ನಾನದು ಒಂದು ಕ್ಯೂಬ್ಸ್ ಇದೆ ನೋಡಿ, ಅದನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಒಂದು 5 ಲವಂಗ, ಒಂದು ಸ್ಟಾರ್ ಅನ್ನಿಸಿದ್ದೆ ನೋಡಿ, ಅದರದ್ದೊಂದು ಸಣ್ಣ ಪೀಸ್, ಮತ್ತು 1 ಟೀ ಸ್ಪೂನ್ನಷ್ಟು ಕಲೋಂಜಿ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಕಲೋಂಜಿ ಹಾಕಿದರೆ ಪರಿಮಳ ಸಹ ಚೆನ್ನಾಗಿ ಬರ್ತದೆ, ಅಷ್ಟೇ ಅಲ್ಲ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಈಗ ನಾವು ಗ್ರೈಂಡ್ ಮಾಡಿದ ಈ ಮಸಾಲೆಯನ್ನು ಹಾಕಬೇಕು. ಹಾಕಿದ್ದು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಒಳ್ಳೆ ಹಸಿ ವಾಸನೆ ಹೋಗಿ ಇದು ಸ್ವಲ್ಪ ಗಟ್ಟಿ ಆಗ್ತದೆ, ಅಲ್ಲಿವರೆಗೆ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಸಣ್ಣ ಟೀ ಸ್ಪೂನ್ ಹಾಕಿದ್ದೇನೆ ನಾನು. ಉಪ್ಪು ಜಾಸ್ತಿ ಆದರೆ ಸಹ ಚೆನ್ನಾಗಿರೋದಿಲ್ಲ, ನಂತರ ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಬಹುದು. ಇದು ನೋಡಿ ಫ್ರೈ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಿದರೆ ಬೇಗ ಗಟ್ಟಿ ಆಗ್ತದೆ, ಇಲ್ಲಾಂದರೆ ತುಂಬ ಟೈಮ್ ತೆಗೆದುಕೊಳ್ತದೆ. ಈಗ ನೋಡಿ ಇದು ಗಟ್ಟಿ ಆಗ್ತಾ ಬರ್ತಾ ಉಂಟು. ಇನ್ನು ಸ್ವಲ್ಪ ಗಟ್ಟಿ ಆದರೆ ನಂತರ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬಂದ ಮೇಲೆ ಪನ್ನೀರ್ ಹಾಕಲಿಕ್ಕಿದೆ. ಇದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಇದು ಅನ್ನಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ನೀರು ದೋಸೆ, ಚಪಾತಿಗೆ ಸಹ ತುಂಬ ರುಚಿಯಾಗಿ ಬರ್ತದೆ. ಈಗ ನೋಡಿ ಚೆನ್ನಾಗಿ ಫ್ರೈ ಆಯಿತು, ಒಳ್ಳೆ ಪರಿಮಳ ಬರ್ತಾ ಇದೆ. ಅದಕ್ಕೋಸ್ಕರ ನಾನೀಗ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ಗ್ರೇವಿ ಸ್ವಲ್ಪ ನಿಮಗೆ ಜಾಸ್ತಿ ಬೇಕನ್ನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ನೀರು, ಆಗ ಸ್ವಲ್ಪ ನೀರಾಗಿದ್ದು ಗ್ರೇವಿ ಸಿಗ್ತದೆ. ನಾನು ಸ್ವಲ್ಪ ದಪ್ಪ ಟೈಪಲ್ಲಿ ಸ್ವಲ್ಪ ಮಾಡ್ತಾ ಇದ್ದೇನೆ. ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಸಹ ಆಗಿದೆ, ಅಷ್ಟೇ ಅಲ್ಲ ಮಸಾಲೆ ಚೆನ್ನಾಗಿ ಬೆಂದ ಪರಿಮಳ ಸಹ ಬರ್ತಾ ಉಂಟು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಕೊನೆಗೆ ಹಾಕಿದರೆ ಆಯಿತು, ಯಾಕಂದರೆ ಮಸಾಲೆ ಎಲ್ಲ ಹುರಿದಾದ್ಮೇಲೆ ಹಾಕಿದರೆ ಒಳ್ಳೆ ಪರಿಮಳ ಇರ್ತದೆ. ಅದಕ್ಕೋಸ್ಕರ ಒಂದು ಅರ್ಧ ಸಣ್ಣ ಚಮಚ ಸಾಕು. ಹಾಕಿದ ನಂತರ ಒಂದು ಸಲ ಈ ರೀತಿ ಮಿಕ್ಸ್ ಮಾಡುವ. ಮಸಾಲೆ ನೋಡಿ ಚೆನ್ನಾಗಿ ಬಿಸಿ ಆಗಿದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈಗ ನಾನು ಇದಕ್ಕೆ ಡ್ರೈ ರೋಸ್ಟ್ ಮಾಡಿದ ಕಸೂರಿ ಮೇಥಿ ಉಂಟು ನೋಡಿ, 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ಡ್ರೈ ರೋಸ್ಟ್ ಮಾಡಿ ನೋಡಿ ಇದಕ್ಕೆ ಕೊನೆಗೆ ಹಾಕ್ತಾ ಇದ್ದೇನೆ. ಇದನ್ನೊಂದು ಸಲ ಹಾಕಿದ ನಂತರ ಮಿಕ್ಸ್ ಮಾಡಿ ನಂತರ ಪನ್ನೀರ್ ಹಾಕುವ. ನಾನಿಲ್ಲಿ ಇದನ್ನು ದಪ್ಪ ಇಟ್ಟಿದ್ದೇನೆ, ಹಾಗಾಗಿ ಸ್ವಲ್ಪ ದಪ್ಪ ಕಾಣ್ತಾ ಇದೆ. ನಿಮಗೆ ಸ್ವಲ್ಪ ಗ್ರೇವಿ ನೀರು ಬೇಕಿದ್ದರೆ ಸ್ವಲ್ಪ ಗ್ರೇವಿ ನೀರಾಗಿರುವಂತೆ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಆಯಿತು. ಈಗ ನೋಡಿ ಹುರಿದ ಪನ್ನೀರ್ ಹಾಕಿದ್ದೇನೆ. ಪನ್ನೀರ್ ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿದರೆ ಪನ್ನೀರ್ ರೆಡಿ ಆಯಿತು. ಕ್ಯಾಶು ಮತ್ತು ಬಾದಾಮ್ ಹಾಕಿರೋದ್ರಿಂದ ಗ್ರೇವಿ ಬೇಗ ದಪ್ಪ ಆಗ್ತದೆ.
ಒಂದು ವೇಳೆ ನಿಮಗೇನಾದರೂ ಅದು ದಪ್ಪ ಆಯಿತು ಅನಿಸಿದರೆ ಬಿಸಿ ಬಿಸಿ ಅರ್ಧ ಲೋಟ ಅಥವಾ 1 ಲೋಟ ನೀರನ್ನು ಹಾಕಬಹುದು. ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ನೋಡಿ, ಇವತ್ತಿನ ಪನ್ನೀರ್ ರೆಸಿಪಿ ರೆಡಿ ಆಯಿತು. ಖಂಡಿತ ನಿಮಗೆ ಇಷ್ಟ ಆಗಿರಬಹುದು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.